ಮೊದಲೇದು ನಿಮ್ಮ ಪರಿಚಯ ಹೇಳೋಣ. ನಮ್ಮ ಹೆಸರು ಸುರೇಶ್ ಬಿಜ್ ಅಂತ. ಇದು ಏನಣ್ಣ? ಇದು ರೈತರ ಕಡೆ ಅಂತ ನಾವು ಕಟ್ಟಿಗೆ ಬರ್ತೀವಿ ರೀ, ಕಡಿಸ್ಕೊಂಬಂದು ಈ ಥರ ಟ್ಯಾಕ್ಟ್ರಿನಾಗ ತೊಗೊಂಬಂದು ನಾವು ಈ ಥರ ಲೋಡ್ ಮಾಡಿ ಹೊಳ್ಳಿ ಇದನ್ನು ಪ್ಯಾಕ್ ಮಾಡ್ತೀವಿ ರೀ. ಇದನ್ನು ಪ್ಯಾಕ್ ಮಾಡಿ ಆ ಥರ ಬೆಂಕಿ ಕೊಡ್ತೀವಿ. ಬೆಂಕಿ ಕೊಟ್ಟಿಂದ 7 ದಿವಸಕ್ಕೆ ನಾವು ಹೊಳ್ಳಿ ವಾಪಸ್ ಇಡ್ಲಿ ಇದನ್ನು ಏನು ಇಲ್ಲಿ ಕಟ್ಟಿರ್ತೀವಲ್ಲ ಇದನ್ನು ಬಿಚ್ಚಿ ಹೊಳ್ಳಿ ಇಡ್ಲಿ ತೆಗೆದು ಹೊಳ್ಳಿ ವಾಪಸ್ ಆ ಥರ ಒಟ್ಟು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಬಾಗಲಕೋಟೆ ಕೃಷಿ ಅಡ್ಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಬಾಗಲಕೋಟೆಯಲ್ಲಿ ಒಬ್ಬ ನಮ್ಮ ರೈತರು ಇಡ್ಲಿ ಭಟ್ಟಿನ ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿ. ನೀವು ಕೂಡ ಈ ಇಡ್ಲಿ ಭಟ್ಟಿಯ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಣ್ಣ, ಇದು ಇಡ್ಲಿ ತೆಗೆದು ಏನು ಮಾಡ್ತೀರಣ್ಣ? ನಾವು ಬೇರೆ ಕಡೆ ಕಳಿಸ್ತೀವಿ ರೀ ಅದನ್ನು. ಹಾಂ, ಇದರಲ್ಲಿಂತ ಉಪಯೋಗ ಏನೇನು? ಕರೆಂಟಿಗೆ ಅದಕ್ಕೆ ಯೂಸ್ ಆಗುತ್ತೆ ಅಂತಾರೆ. ಮತ್ತು ತಂದೂರು ರೊಟ್ಟಿಗೆ ಅದಕ್ಕೆ ಕರೆಂಟಿಗೆ ಅನ್ನೋದು ಬಹುಶಃ ನಾವು ಕೇಳಿ ಅಷ್ಟೊಂದು ನಮಗೂ ಮಾಹಿತಿ ಇಲ್ಲ ರೀ. ಈಗ ಹಾಕಿವಿ, ಈಗ ಒಂದು 6-7 ತಿಂಗಳು ಆಯ್ತು ಅಷ್ಟೇ. ಹಾಂ, ಅಂದ್ರೆ ಇದು ಇಡ್ಲಿ ಯಾವ ಥರ ತೆಗೆದು ಇಡ್ತೀರಣ್ಣ ನೀವು? ಅಲ್ಲಿ ಐತೆ ನೋಡ್ರಿ ಮಾಲ್. ಹಾಂ, ಈ ಕಡೆ ಬರ್ರಿ. ಇದು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಣ್ಣ? ಮಾರ್ಕೆಟಿಂಗ್ ಅವರೇ ಬಂದು ಇಲ್ಲಿ ಬಂದು ಕೊಂಡ್ಕೊಂಡು ಹೋಗ್ತಾರೆ ಅವರು. ಹಾಂ, ಅಂದ್ರೆ ಕೊಡೋದು ಹೆಂಗಣ್ಣ ನೀವು? ಜೀನಿ ಕಟ್ಟಿಗೆನ ಮಾಲ ಯೂಸ್ ಮಾಡ್ತೀವಿ. ಹಾಂ, ಜೀನಿ ಕಟ್ಟಿಗೆ ಕೊಡೋದು ಹೆಂಗಣ್ಣ ಮಾರ್ಕೆಟಿಂಗ್ ನೀವು? ಕೊಡೋದು 14 ರೂಪಾಯಿ ಹಿಂಗೆ ಕೊಡ್ತೀವಿ ರೀ ಕೆ ಜಿಗೆ. ಹಾಂ, ಕೆ ಜಿಗೆ. ಹಾಂ. ಇದನ್ನು ಹರ್ಲಾಕಿ ಒಳ್ಳೆ ಪ್ಯಾಕ್ ಮಾಡಿ ಮುಚ್ಚಿ ಬೆಂಕಿ ಕೊಡೋದು. ಬೆಂಕಿ ಎಲ್ಲಿಂದ ಕೊಡೋದಣ್ಣ? ಹಿಂದ್ಗಡೆ ಗಾಳಿ ನೋಡ್ಕೊಂಡು ಕೊಡ್ತು. ಒಳಗೆ ಏನಾರ ಸಿಮಿ ಎಣ್ಣೆ ಏನಾರ ಹಾಕಿರ್ತಾರೆ? ಏನಿಲ್ಲ, ಬಲೆ ಕಟ್ಟಿಗೆ, ಬಲೆ ಜೀನಿ ಕಟ್ಟಿಗೆ. ನಿಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಇದರಲ್ಲಿ ಏನು ಇನ್ಕಮ್ ಆಗುತ್ತಣ್ಣ? ಎಲ್ಲ ಲೇಬರ್ ಚಾರ್ಜ್ ಎಲ್ಲ ತೆಗೆದು ತಿಂಗಳಿಗೆ ಒಂದು 20-25-30 ಸಾವಿರ. ಪೂರ್ತಿ ಸುಟ್ಟೈತಿ ಏನು ಇಲ್ಲ ಅಂತ ಹೆಂಗೆ ಗೊತ್ತಾಗತ್ತಣ್ಣ? ಅದು ಇಲ್ಲಿ ಐತಲ್ಲ, ಅದು ಇದು ಮಾಡೋದು ಬೆಂಕಿ ಬಂದಾಗ ಒಂದೊಂದು ಪ್ಯಾಕ್ ಮಾಡಿ. ಇದನ್ನು ಕಟ್ಟುವಾಗ ಹೆಂಗೆ ಕಟ್ತೀರಣ್ಣ? ಇದನ್ನು ಕಟ್ಟುವಾಗ ಫಸ್ಟ್ ಕಟ್ಟಿಗೆ ಗೂಡು ಬಿಡ್ಬೇಕಣ್ಣ. ಹಾಂ, ಕಟ್ಟಿಗೆ ಗೂಡು ಬಿಡ್ದು ಆಮೇಲೆ ರಜ್ಜು ಉಂಡಿ ಮಾಡಿ ಹಚ್ಬೇಕು. ರಜ್ಜು ಉಂಡಿ ಮಾಡಿ ಹಚ್ಚೋದು. ಮತ್ತು ವಿಟಂಗಿಲಿ ಅಂತ ಕಟ್ತೀರಣ್ಣ ಒಳಗೆ? ವಿಟಂಗಿದೇನಿಲ್ಲ. ಹಾಂ,